ಅಂತಮ್ಮ ಈ ಹುಡುಗಿಯರಂದ್ರೆ ತಲೆ ಮೇಲಿರೋ ಕೂದ್ಲಿದ್ದಂಗೆ. ನೀವು ಅವರನ್ನು ಎಷ್ಟು ಇಷ್ಟಪಡ್ತೀರೋ ಅಷ್ಟು ಅವರು ನಿಮ್ಮಿಂದ ದೂರ ಹೊಂಟೋಗ್ತಾರೆ. ನೀವು ಅವರನ್ನು ಎಷ್ಟು ಕಾಳಜಿ ಮಾಡ್ತೀರೋ ಅಷ್ಟು ನಿಮಗವರು ಕಷ್ಟ ಕೊಡ್ತಾರೆ. ನೀವು ಹುಡುಗಿಯರ ಹಿಂದೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟು ಹಾಗೆ ಹೋದ್ರಿಯಪ್ಪ ಅಂತಂದರೆ ನೈಸ್ ಗೈಗಳಾಗಿ ಅವ್ರು ಯಾವತ್ತೂ ಕೂಡ ನಿಮಗೆ ಇಂಪಾರ್ಟೆನ್ಸನ್ನು ಕೊಡಲ್ಲ. ಒಂದು ವೇಳೆ ನೀವೇನಾದರೂ ಹುಡುಗಿಯರು ಇಗ್ನೋರ್ ಮಾಡಿದರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ಡ್ ಆಗಿದ್ದರೆ, ಇಲ್ಲವೇ ಸಿಕ್ಕಾಪಟ್ಟೆ ಬೇಜಾರಾಗಿದ್ದರೆ ಈ ವಿಡಿಯೋ ಸ್ಪೆಷಲಿ ನಿಮಗಾಗಿಯೇ ಇದೆ. ಯಾವ ಹುಡುಗರಿಗೆ ಅವಶ್ಯಕತೆ ಇದೆಯೋ ಅವರು ಮಾತ್ರ ಈ ವಿಡಿಯೋವನ್ನು ನೋಡಿ, ಹುಡುಗಿಯರು ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ನೋಡೋಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಹುಡುಗಿಯರಿಗೆ ಒಂದು ದೊಡ್ಡ ರೋಗ ಇರುತ್ತೆ. ಆ ರೋಗ ಏನಪ್ಪ ಅಂತಂದರೆ ಅಟೆನ್ಷನ್ ಗ್ರ್ಯಾಬರ್ ಡಿಸೀಸ್, ಅಂದರೆ ಗಮನ ಸೆಳೆಯುವ ರೋಗ. ನಾವು ಹುಡುಗರು ಅವರನ್ನು ನೋಡಲಿ, ಅವರಿಗೆ ಕಾಂಪ್ಲಿಮೆಂಟ್ಗಳನ್ನು ಕೊಡಲಿ, ಅವರ ಕಡೆಗೆ ಅಟ್ರಾಕ್ಟ್ ಆಗಲಿ ಅಂತಾನೆ ಅವರು ಮೇಕಪ್ ಮಾಡಿಕೊಂಡು ತಿರುಗ್ತಾ ಇರ್ತಾರೆ. ಎಲ್ಲ ಕ್ಲಿವೇಜನ್ನು ತೋರಿಸೋದು, ಅರ್ಧಂಬರ್ಧ ಬಟ್ಟೆ ಹಾಕೋದು, ಈ ರೀತಿಯ ಎಲ್ಲ ಸರ್ಕಸ್ಗಳನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವುದೇ ಕಂಫರ್ಟ್ ಇಲ್ಲ, ಏನಿಲ್ಲ. ಅವ್ರಿಗೇನು ಬೇಕಾಗಿರುತ್ತೆ, ಅಪೋಸಿಟ್ ಜೆಂಡರ್ ಕಡೆಯಿಂದ ಅಂದರೆ ನಮ್ಮ ಗಂಡ್ಮಕ್ಳ ಕಡೆಯಿಂದ ಅಟೆನ್ಷನ್ ಬೇಕಾಗಿರುತ್ತೆ, ಕೇರ್ ಬೇಕಾಗಿರುತ್ತೆ, ಪ್ರೀತಿ ಬೇಕಾಗಿರುತ್ತೆ, ಎಲ್ಲನೂ ಬೇಕಾಗಿರುತ್ತೆ, ದುಡ್ಡು ಬೇಕಾಗಿರುತ್ತೆ. ಬಟ್ ಅದನ್ನು ಬಾಯಿ ಬಿಟ್ಟು ಹೇಳಲ್ಲ. ನಾವು ಹುಡುಗರು ನಮಗೇನು ಬೇಕಾಗಿದೆನೋ ಅದನ್ನು ಮೂರು ಬಿಟ್ಟು ಬಾಯಿ ಬಿಟ್ಟು ಹೇಳಿಬಿಡ್ತೀವಿ, ಅದಕ್ಕೇ ನಾವು ಬಯಸ್ಕೊಳ್ತೀವಿ. ಆದರೆ ಹುಡುಗಿಯರು ಹಂಗಲ್ಲ, ಅವ್ರಿಗೆಲ್ಲನೂ ಬೇಕಾಗಿರುತ್ತೆ, ಆದರೆ ಬಾಯಿ ಬಿಟ್ಟು ಹೇಳಲ್ಲ. ಸೊ ಅದನ್ನು ಪಡೆದುಕೊಳ್ಳೋಕೆ ಅವರು ಇನ್ಡೈರೆಕ್ಟ್ ವೇಗಳನ್ನು ಅಪ್ಲೈ ಮಾಡ್ತಾರೆ. ಅಂದರೆ ಹುಡುಗರೊಂದಿಗೆ ಮೈಂಡ್ ಟ್ರಿಕ್ಸ್ಗಳನ್ನು ಆಡ್ತಾರೆ. ಮತ್ತು ಈ ಹುಡುಗಿಯರ ಬ್ರೈನ್ ಇಷ್ಟೊಂದು ಡೈಟಿ ಆಗಿರತ್ತಲ್ಲ, ಕೇಳೋಕೆನ ಹೋಗ್ಬಿಡಿ. ಸೊ ಅವರಿಗೆ ಬೇಕಾಗಿರೋದು ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಹೇಳಿಬಿಟ್ರೆ ಅಲ್ಲೇ ಮಾತು ಮುಗಿದು ಹೋಗ್ಬಿಡುತ್ತೆ. ಬಟ್ ಅವರು ಡೈರೆಕ್ಟಾಗಿ ಹೇಳಲ್ಲ. ಅವರು ಹುಡುಗರಿಗೆ ಸತಾಯಿಸ್ತಾರೆ, ಹುಡುಗರಿಗೆ ಕಾಟ ಕೊಡ್ತಾರೆ, ಗೊಳಿಡ್ಕೊಳ್ತಾರೆ. ಮತ್ತು ಈ ರೀತಿ ಮಾಡೋದ್ರಲ್ಲಿ ಅವರಿಗೆ ಮಜಾ ಸಿಗತ್ತೆ. ಸೊ ಅವರು ಹುಡುಗರ ಜೊತೆಗೆ ಮೈಂಡ್ ಗೇಮ್ಗಳನ್ನು ಆಡ್ತಾರೆ. ಇನ್ನು ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವು ಯಾವುದಾದ್ರೂ ಓರ್ವ ಹುಡುಗಿಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೀವು ಟೆಕ್ಸ್ಟನ್ನು ಹಾಕಿ ಕಳಿಸ್ತೀರಾ, ರಿಪ್ಲೈ ಬರುತ್ತೆ ಅಂಥೇಳಿ ವೇಟ್ ಮಾಡ್ತೀರಾ. ಸೊ ರಿಪ್ಲೈ ಬರದೇ ಇದ್ದಾಗ ನೀವು ನೋಡ್ತೀರಾ ಅವಳು ಆನ್ಲೈನಲ್ಲಿ ಇದ್ದಾಳಾ ಇಲ್ವಾ ಅಂಥೇಳಿ, ವಾಟ್ಸಪ್ ಸ್ಟೇಟಸ್ ಇಡ್ತಿದ್ದಾಳ, ನೋಡ್ತಿದ್ದಾಳ, ಬೇರೆಯವ್ರ ಸ್ಟೇಟಸ್ಸು ನಿಮ್ಮದು ನೋಡಿದಾಳ ಅಂತ ಚೆಕ್ ಮಾಡ್ತೀರಾ. ಅವಾಗ ನಿಮಗೆ ಗೊತ್ತಾಗುತ್ತೆ ಆಕೆ ಆನ್ಲೈನಲ್ಲೂ ಕೂಡ ಇದ್ದಾಳೆ, ಪೋಸ್ಟಿಂಗ್ ಮಾಡ್ತಾ ಇದ್ದಾಳೆ, ನಿಮ್ಮ ಸ್ಟೇಟಸನ್ನು ಕೂಡ ನೋಡ್ತಿದ್ದಾಳೆ, ಎಲ್ಲ ಗೊತ್ತಿರುತ್ತೆ. ಬಟ್ ಅವಳು ಆನ್ಲೈನಲ್ಲಿ ಇದ್ದರೂ ಕೂಡ ನಿಮಗೆ ರಿಪ್ಲೈ ಮಾಡಲ್ಲ. ಸೊ ನೀವೇನು ಮಾಡ್ತೀರಾ, ಆವಾಗ ಔಟ್ ಆಫ್ ಕಂಟ್ರೋಲ್ ಹೋಗಿಬಿಟ್ಟು ಮತ್ತೆ ಡಬಲ್ ಟೆಕ್ಸ್ಟ್ ಮಾಡ್ತೀರಾ, ಮತ್ತೆರಡು ಮೆಸೇಜ್ಗಳನ್ನ ಕಳಿಸ್ತೀರಾ, ವೇಟ್ ಮಾಡ್ತೀರಾ, ಆವಾಗಲೂ ಕೂಡ ರಿಪ್ಲೈ ಬರಲ್ಲ. ಸೊ ನಿಮಗೆ ಸಿಟ್ಟು ಬಂದುಬಿಡತ್ತೆ, ಆನ್ಲೈನಲ್ಲೇ ಇದ್ದಾಳೆ ಬಟ್ ಕಳಿಸ್ತಾ ಇಲ್ಲ ಅಂಥೇಳಿ ರಿಪ್ಲೈನ ನೀವೇನು ಮಾಡ್ತೀರಾ, ಕೋಪದಲ್ಲಿ ಅವಳಿಗೆ ಏನಾದರೂ ಕಳಿಸ್ತೀರಾ. ಸೊ ಆವಾಗ ಅದನ್ನೇ ಹಿಡ್ಕೊಂಡ್ಬಿಟ್ಟು ಅವಳು ನಿಮ್ಮೊಂದಿಗೆ ಮೈಂಡ್ ಗೇಮ್ಗಳನ್ನು ಆಡ್ತಾಳೆ. ಸೊ ಅವಳು ಆನ್ಲೈನಲ್ಲಿ ಇದ್ದರೂ ಕೂಡ ನಿಮಗೆ ರಿಪ್ಲೈ ಮಾಡ್ತಾ ಇಲ್ಲಪ್ಪ ಅಂತಂದರೆ ಎರಡು ಸಿಚುವೇಶನ್ ಆಗೋ ಚಾನ್ಸಸ್ ಇದೆ. ಸಿಚುವೇಶನ್ ನಂಬರ್ 1 ಏನು, ಅವಳು ಏನಾದರೂ ಬಿಜಿ ಇರಬಹುದು. ಸಿಚುವೇಶನ್ ನಂಬರ್ 2 ಏನು, ಅವಳು ಬೇಕಂತಲೇ ನಿಮ್ಮೊಂದಿಗೆ ಈ ರೀತಿ ಆಟ ಆಡ್ತಾ ಇರ್ಬೋದು. ಅವಳು ಬಿಜಿ ಇದ್ದಾಳೆಪ್ಪ ಅಂತಂದರೆ ಒಂದು 2 ಗಂಟೆ ಬಿಟ್ಟು, ಇಲ್ಲ ರಾತ್ರಿ ಮಲಗುವಾಗ, ಇಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡಿ ದೊಡ್ಡ ಪರ್ವತವನ್ನೆಲ್ಲ ಹತ್ತಿ ಇಳಿದು ಎಲ್ಲ ಮಾಡಿ ಈ ರೀತಿ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಅಂತಂದರೆ ಮರುದಿನಾದ್ರೂ ಮೊಬೈಲ್ ನೋಡಿದಾಗ ನಿಮಗೆ ರಿಪ್ಲೈ ಮಾಡ್ತಾಳಲ್ಲ. ಸೊ ಆವಾಗಲೂ ಮಾಡಲಿಲ್ಲಪ್ಪ ಅಂದರೆ ನೀವು ತಿಳ್ಕೊಂಬಿಡೋದು ಆಕೆ ಇಂಟೆನ್ಷನಲ್ ಆಗಿ ನಿಮ್ಮೊಂದಿಗೆ ಮೈಂಡ್ ಗೇಮ್ಗಳನ್ನು ಆಡ್ತಾ ಇದ್ದಾಳೆ ಅಂಥೇಳಿ. ಸೊ ಯಾರು ಪಾತ್ರಗೀತಿಯರು ಇರ್ತಾರಲ್ಲ ಜಾಸ್ತಿ ಅವರೇ ಈ ಥರ ಮಾಡ್ತಾರೆ. ಸೊ ನೀವು ಪಾತ್ರಗೀತಿಯರ ಮೇಲೆ ನಿಜವಾಗಿಯೂ ಪ್ರೀತಿ ಮಾಡಿ ಅವರನ್ನೇ ಪ್ರೇಮ ದೇವತೆ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ನೀವು ದೇವದಾಸ್ ಆಗೋದಂತೂ ಗ್ಯಾರಂಟಿ. ಸೊ ಯಾರನ್ನು ಎಲ್ಲಿಡಬೇಕು ಅಲ್ಲೇ ಇಡಬೇಕು. ಪ್ರೇಮ ದೇವತೆಯರನ್ನು ಪೂಜಿಸಿ ಪರವಾಗಿಲ್ಲ, ತಲೆ ಮೇಲೆ ಕೂಡಿಸ್ಕೊಂಡು ಮೆರೆದಾಡಿಸಿ ಪರವಾಗಿಲ್ಲ. ಬಟ್ ಪಾತರಗಿತ್ತಿಯರ ಹಿಂದೆ ಈ ರೀತಿ ನೀವು ನಾಯಿ ಥರ ಹೋದ್ರಿಯಪ್ಪ ಅಂತಂದರೆ ನಿಮ್ದು ಅಲ್ಟಿಮೇಟ್ ಆಗೋ ಕ್ಲೈಮ್ಯಾಕ್ಸ್ ಏನಪ್ಪ ಅಂತಂದರೆ ನೀವು ದೇವದಾಸೆ ಹುಚ್ಚರಾಗ್ತೀರಾ ಅಷ್ಟೇ. ಇಂತಹ ರಿಲೇಷನ್ಶಿಪ್ಗಳು ಕಂಟಿನ್ಯೂ ಆಗಲ್ಲ. ಯಾವಾಗ ಓರ್ವ ಹುಡುಗಿ ಹುಡುಗರನ್ನು ಇಗ್ನೋರ್ ಮಾಡ್ತಾಳೋ ಆವಾಗ ಏನಾಗತ್ತಪ್ಪ ಅಂತಂದರೆ ಹುಡುಗರಿಗೆ ತಮ್ಮಲ್ಲಿಯೇ ಸೆಲ್ಫ್ ಡೌಟ್ ಕ್ರಿಯೇಟ್ ಆಗುತ್ತೆ. ಇವನು ಅವಳಿಗೆ ಮೆಸೇಜ್ ಕಳಿಸ್ತಾಳೆ, ಅವಳು ಇಗ್ನೋರ್ ಮಾಡ್ತಾಳೆ, ಆನ್ಲೈನಲ್ಲಿದ್ದರೂ ಕೂಡ ರಿಪ್ಲೈ ಮಾಡಲ್ಲ. ಇವನಿಗೆ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ, ನನ್ನಲ್ಲಿ ಏನಾದರೂ ಕಮ್ಮಿ ಆಗಿದೆನಾ, ನಾನೇನಾದರೂ ದೊಡ್ಡ ತಪ್ಪು ಮಾಡಿಬಿಟ್ನಾ, ಇಂಡೈರೆಕ್ಟಾಗಿ ಟೆಕ್ಸ್ಟ್ ಕಳಿಸುವಾಗ ಏನಾದರೂ ಬೈಗುಳಗಳನ್ನು ಕಳಿಸ್ಬಿಟ್ನಾ, ಈ ರೀತಿಯಾದ ಎಲ್ಲ ಸೆಲ್ಫ್ ಡೌಟ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ಮತ್ತೇನು ಆಟೋ ಕರೆಕ್ಷನ್ಗಳನ್ನ ಇಟ್ಟು ಕಳಿಸ್ತಾ ಇರ್ತಾರಲ್ಲ, ವಾಯ್ಸ್ ಮಾತಾಡಿ ಅದೇ ಟೆಕ್ಸ್ಟಲ್ಲಿ ಕನ್ವರ್ಟ್ ಆಗುತ್ತೆ, ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇರ್ತಾರಲ್ಲ. ಸೊ ಅಂಥವರಿಗೆ ಈ ಥರ ಡೌಟ್ ಬಂದೇ ಬರುತ್ತೆ. ಸೊ ನನ್ನೊಂದಿಗೂ ಕೂಡ ಒಂದು ಇನ್ಸಿಡೆಂಟ್ ಆಗಿತ್ತು.
ನಾನು ಫಾಸ್ಟಾಗಿ ಟೈಪ್ ಮಾಡುವಾಗ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಲವ್ಲಿ ಅಂತ ಹೇಳಿ ಕಳಿಸಿದ್ದೆ, LOVELY. ಬಟ್ ಅದು ಆಟೋ ಕರೆಕ್ಟ್ ಆಗಿಬಿಟ್ಟು ವಾಟ್ಸಪ್ಪಲ್ಲಿ ಅದು D ಸೇರ್ಕೊಂಡ್ಬಿಟ್ಟಿತ್ತು ಮಧ್ಯೆ. ಸೊ ಅದೇ ಒಂದು ದೊಡ್ಡ ರದ್ದಂತಾಗಿತ್ತು. ಆವಾಗ ಅವಳು ಜಗಳ ಮಾಡಿದ್ಲು ಒಬ್ಳು. ಬಟ್ ನಾನು ಸಾರಿ ಕೇಳಿದೆ, ಹಿಂಗೆ ಆಟೋ ಕರೆಕ್ಷನ್ ಇಟ್ಟಿದ್ದೆ ಹೆಂಗೆ ಬಂತು ಅಂತ ಹೇಳಿ. ಮ್ಯಾಟ್ರ್ ಮುಗಿದೋಯ್ತು. ಬಟ್ ಅವಳು ರಿಪ್ಲೈನೇ ಮಾಡಿಲ್ಲಪ್ಪ ಅಂತಂದರೆ ನಮ್ಮ ಹುಡುಗರಿಗೆ ಸಿಕ್ಕಾಪಟ್ಟೆ ಡೌಟ್ಗಳು ಸ್ಟಾರ್ಟ್ ಆಗಿಬಿಡ್ತವೆ. ತಮ್ಮ ಮೇಲೇ ತಮಗೆ ಕೀಳರಿಮೆ ಹುಟ್ಕೊಂಡ್ಬಿಡತ್ತೆ. ನಾನು ಇಷ್ಟೊಂದು ಯೂಸ್ಲೆಸ್ ಆಗಿದ್ದೀನ, ಕೆಟ್ಟವನಾಗಿದ್ದೀನ, ಸೊ ಅಷ್ಟು ಕೀಳಾಗ್ಬಿಟ್ಟು ಅವಳ ಕಣ್ಣಲ್ಲಿ. ಈ ರೀತಿ ಎಲ್ಲ ಸೆಲ್ಫ್ ಡೌಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ಈ ಹುಡುಗಿಯರ ಇಗ್ನೋರೆನ್ಸ್ ಇದೆಯಲ್ಲ, ಸೀದಾ ಹುಡುಗರ ಕಾನ್ಫಿಡೆನ್ಸನ್ನು ಕೊಲೆ ಮಾಡಿಬಿಡತ್ತೆ. ಯಾವಾಗ ಓರ್ವ ಹುಡುಗಿ ಹುಡುಗನನ್ನು ಇಗ್ನೋರ್ ಮಾಡ್ತಾಳೋ ಆತ ತನ್ನ ಮೇಲಿನ ಕಾನ್ಫಿಡೆನ್ಸನ್ನು ಕಳ್ಕೊತಾನೆ, ಆತ ದುರ್ಬಲನಾಗ್ತಾನೆ. ಇನ್ನು ಮೂರನೇದು ಏನಾಗತ್ತಪ್ಪ ಅಂತಂದರೆ ಓವರ್ ಥಿಂಕಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಅವಳಿಗೇನಾಗಿದ್ದೇನೋ ಏನೋ, ಅವಳು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾಳ, ಕೋಪಿಸ್ಕೊಂಡಿದ್ದಾಳ, ಏನಾಗಿದ್ದೇನೋ ಏನೋ, ನಮ್ಮ ಲವ್ ಮ್ಯಾಟ್ರು ಅವಳ ಮಳೆಯಲ್ಲಿ ಗೊತ್ತಾಯ್ತಾ ಏನೋ. ಈ ರೀತಿ ಎಲ್ಲ ಸಿಕ್ಕಾಪಟ್ಟೆ ಸಾವಿರಾರು ಪ್ರಶ್ನೆಗಳನ್ನೆಲ್ಲ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟು ತಮ್ಮ ತಲೆಯನ್ನು ಕಸದ ತೊಟ್ಟಿ ಮಾಡ್ಕೊಂಡ್ಬಿಡ್ತಾರೆ. ಸೊ ಓರ್ವ ಹುಡುಗನನ್ನು ಇಗ್ನೋರ್ ಮಾಡಿದ್ರಪ್ಪ ಅಂತಂದರೆ ಇಷ್ಟೆಲ್ಲ ಆಗತ್ತೆ. ಇಷ್ಟೆಲ್ಲ ಹುಡುಗರ ಮೇಲೆ ಆಗತ್ತೆ ಅಂಥೇಳಿ ಹೆಣ್ಮಕ್ಳಿಗೆ ಹುಡುಗಿಯರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರಿಗೆ ಗೊತ್ತಿದ್ರೂ ಕೂಡ ಆ ರೀತಿ ಇಗ್ನೋರೆನ್ಸ್ ಮಾಡ್ತಾ ಇರ್ತಾರೆ, ಡೌಗಳನ್ನು ಮಾಡ್ತಾ ಇರ್ತಾರೆ, ಅಟೆನ್ಷನನ್ನು ಪಡೆಯೋದಕ್ಕಾಗಿ ನಖರ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಗೊತ್ತಿದ್ದೇ ಅವರು ಮೈಂಡ್ ಗೇಮ್ಗಳನ್ನು ಆಡ್ತಾರೆ. ನೀವು ದುರ್ಬಲರಾಗಲಿ, ನೀವು ನಿಮ್ಮ ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳಿ, ನಿಮ್ಮಲ್ಲಿ ಓವರ್ ಥಿಂಕಿಂಗ್ ಬರಲಿ, ಸೆಲ್ಫ್ ಡೌಟ್ ಬರಲಿ, ಮತ್ತು ನೀವು ನಾಚಿಕೆ, ಮಾನ, ಮರ್ಯಾದೆ, ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟು, ಘನತೆ ಎಲ್ಲವನ್ನ ಬಿಟ್ಟು ನಾಯಿ ಥರ ಅವ್ರ ಹಿಂದೆ ಅಲಿಲಿ ಅಂತ ಅವರ ಇಂಟೆನ್ಷನ್ ಇರುತ್ತೆ. ನಿಮಗೆ ಅವಳೇ ಬೇಕು, ಅವಳಿಲ್ಲದೆ ಬದುಕಕ್ಕಾಗಲ್ಲ, ಅವಳೊಬ್ಬಳೇ ಸುಂದ್ರಿ ಇದ್ದಾಳೆ, ಸುಂಬುಳು ಬುರ್ಕಿ ಅನ್ನೋ ಥರ ನಿಮ್ಮದು ಪರಿಸ್ಥಿತಿ ಇತ್ತಪ್ಪ ಅಂತಂದರೆ, ವೀಕ್ ಮೈಂಡ್ಸೆಟ್ ಇತ್ತಪ್ಪ ಅಂತಂದರೆ ಅವಳಿಂದ ಹೋಗಿ ನಾಯಿ ಥರ, ನೋ ಪ್ರಾಬ್ಲಮ್. ಬಟ್ ನಿಮ್ಮಲ್ಲಿ ಏನಾದರೂ ಸ್ವಲ್ಪ ಸ್ವಾಭಿಮಾನ, ನಾಚಿಕೆ, ಮರ್ಯಾದೆ, ಘನತೆ ಅನ್ನೋದಿತ್ತಪ್ಪ ಅಂತಂದರೆ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ಹುಡುಗಿ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಳಿ. ಸೊ ನೀವೇನು ಮಾಡಿ, ಸೈಲೆಂಟ್ ಆಗಿಬಿಡಿ. ಫಸ್ಟು ಕೂಲಾಗಿ, ಕಾಮಾಗಿ, ಕಾನ್ಫಿಡೆನ್ಸನ್ನು ಕಳೆದುಕೊಳ್ಳೋಕೆ ಹೋಗ್ಬಿಡಿ. ಸರಿನಾ? ನಾನೀಗ ಯಾವ ರೀತಿ ಹೇಳ್ತೀನೋ ಆ ರೀತಿ ನಿಮ್ಮನ್ನು ನೀವು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನೀವು ಒಬ್ಬ ಹೈ ವ್ಯಾಲ್ಯೂ ಮ್ಯಾನ್ ಆಗ್ತೀರಾ. ಹೈ ವ್ಯಾಲ್ಯೂ ಮ್ಯಾನ್ ಅಂತಂದರೆ ಏನು, ಇದರ ಮೇಲೆ ನಾನೊಂದು ಸೆಪ್ರೇಟ್ ವಿಡಿಯೋ ಮಾಡುವೆ ಮುಂದಿನ ದಿನಗಳಲ್ಲಿ, ಡೋಂಟ್ ವರಿ. ಸೊ ಓರ್ವ ಹುಡುಗಿ ನಿಮ್ಮನ್ನು ಇಗ್ನೋರ್ ಮಾಡಿದಾಳಪ್ಪ ಅಂತಂದರೆ ಅವಳನ್ನು ಚೇಸ್ ಮಾಡೋಕ್ಕೆ ಹೋಗಬೇಡಿ. ಅವಳ ಹಿಂದೆ ಭಿಕ್ಷೆ ಬೇಡೋಕ್ಕೆ ಹೋಗಬೇಡಿ. ಸ್ನೇಹ, ಪ್ರೀತಿ, ಸಂಬಂಧಕ್ಕಾಗಿ ಭಿಕ್ಷೆ ಬೇಡಬೇಡಿ. ಮತ್ತು ಅವಳನ್ನು ಕನ್ವಿನ್ಸ್ ಮಾಡೋಕ್ಕೂ ಕೂಡ ಟ್ರೈ ಮಾಡಬೇಡಿ. ಒಂದು ಸಂಬಂಧ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ನಿಭಾಯಿಸುವ ಜವಾಬ್ದಾರಿ ಇಬ್ಬರಿಗೂ ಕೂಡ ಇದೆ. ಹುಡುಗನಿಗೂ ಕೂಡ ಇದೆ, ಹುಡುಗಿಗೂ ಕೂಡ ಇದೆ. ಆದರೆ ಪ್ರತಿ ಸಲ ಹುಡುಗರೇ ಯಾಕೆ ನಾವು ನಮ್ಮ ಸ್ವಾಭಿಮಾನವನ್ನು ಮಾರ್ಕೋಬೇಕು? ನಮಗಿರಲ್ವಾ ಅಟಿಟ್ಯೂಡು, ನಮಗಿರಲ್ವಾ ಈಗೋ? ಸೊ ಅದು ಅವ್ರಿಗೂ ಕೂಡ ಗೊತ್ತಾಗಬೇಕು. ಬಟ್ ಹುಡುಗಿಯರಿಗೂ ಗೊತ್ತಿದೆ ಹುಡುಗರು ಇಷ್ಟೊಂದು ಪವರ್ಫುಲ್ ಆಗಿರಲ್ಲ, ಇಷ್ಟೊಂದು ಬುದ್ಧಿ ಇರಲ್ಲ ಅಂಥೇಳಿ. ಅದಕ್ಕಾಗಿಯೇ ಅವರು ಆ ಥರ ಕ್ವೀನ್ ಟ್ರೀಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅವ್ರದ್ದೇ ತಪ್ಪಿದ್ರು ಕೂಡ. ಅದಕ್ಕಾಗಿ ನಾವು ಬಲಿಕಾ ಬಕ್ರ ಆಗಂಗಿಲ್ಲ. ಸೊ ಅವಳನ್ನು ಚೇಸು ಮಾಡಬೇಡಿ, ಅವಳಿಗೆ ಭಿಕ್ಷೆನೂ ಬಿಡೋಕ್ಕೆ ಹೋಗ್ಬಿಡಿ, ಕನ್ವಿನ್ಸು ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಟುಬಿಡಿ ಅವಳನ್ನು. ಮತ್ತು ಅವಳ ಇಗ್ನೋರೆನ್ಸನ್ನು ಎಕ್ಸೆಪ್ಟ್ ಮಾಡಿ. ಅವಳು ನಿಮ್ಮನ್ನು ತಿರಸ್ಕಾರ ಮಾಡ್ತಾ ಇದ್ದಾಳೆ, ಆನ್ಲೈನಲ್ಲಿ ಇದ್ದರೂ ಕೂಡ ಇಗ್ನೋರ್ ಮಾಡ್ತಾ ಇದ್ದಾಳೆ, ನೀವು ಕಾಲ್ ಮಾಡಿದರೂ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಮತ್ತು ನಿಮ್ಮನ್ನು ನೋಡಿದರೂ ಕೂಡ ನೋಡದೇ ಇರೋ ಥರ ಹೋಗ್ತಾ ಇದ್ದಾಳಪ್ಪ ಅಂತಂದರೆ ಅವಳು ಯಾಕೆ ಹಾಗೆ ಮಾಡ್ತಾ ಇದ್ದಾಳೆ ಅಂಥೇಳಿ ತಿಳ್ಕೊಳ್ಳೋಕೆ ಹೋಗ್ಬಿಡಿ. ಒಟ್ಟಿನಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ, ಅವಳು ಇಗ್ನೋರ್ ಮಾಡ್ತಾ ಇದ್ದಾಳೆ, ನಿಮ್ಮದೇನೂ ತಪ್ಪಿಲ್ಲಲ್ವಾ, ಆದರೂ ಕೂಡ ಅವಳು ಇಗ್ನೋರ್ ಮಾಡ್ತಾ ಇದ್ದಾಳಲ್ವಾ. ಸೊ ಅವಳಿಗೆ ಇಗ್ನೋರ್ ಮಾಡೋಕ್ಕೆ ಬಿಟ್ಬಿಡಿ. ಅವಳು ಹೇಗೆ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾಳಲ್ಲ, ಅವಳ ಇಗ್ನೋರೆನ್ಸನ್ನೇ ನೀವು ಇಗ್ನೋರ್ ಮಾಡಿಬಿಡಿ. ಒಪ್ಕೊಂಡ್ಬಿಡಿ, ಅವಳು ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾಳೆ, ನಿಮ್ಮ ಬೌಂಡ್ರಿಯಲ್ಲಿ ನೀವು ಇದ್ಬಿಡಿ. ಒಂದು ಲೈನ್ ಹಾಕಿ, ಓಕೆ ಅವಳು ನನ್ನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾಳೆ, ಸೊ ನಾನು ಒಂದು ಸ್ಟೆಪ್ ಹಿಂದೆ ಬರ್ತೀನಿ ಅಂಥೇಳಿ ಅದನ್ನು ಒಪ್ಕೊಂಡ್ಬಿಡಿ. ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾಳೆ, ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾಳೆ ಅಂಥೇಳಿ ತಿಳ್ಕೊಳ್ಳೋಕ್ಕೂ ಕೂಡ ಹೋಗ್ಬಿಡಿ. ಅದರ ಅವಶ್ಯಕತೆ ಇಲ್ಲ ನಿಮಗೆ. ಅದನ್ನು ತಿಳ್ಕೊಳ್ಳೋಕೆ ಹೋದರೆ ಮತ್ತೆ ನೀವೇನಾಗ್ತೀರಾ, ಫಸ್ಟ್ರೇಟೆಡ್ ಆಗ್ತೀರಾ, ಅಬ್ಸೆಸ್ಡ್ ಆಗ್ತೀರಾ, ಅವಳ ಹಿಂದೆ ಓವರ್ ಥಿಂಕ್ ಮಾಡ್ತೀರಾ, ಕಾನ್ಫಿಡೆನ್ಸ್ ಕಳ್ಕೊತೀರಾ, ಸೆಲ್ಫ್ ಡೌಟ್ಗಳು ಹುಡ್ಕೊಳ್ಳುತ್ತೆ, ಮತ್ತು ನಿಮ್ದೆಲ್ಲನೂ ಹಿಂಗಾಗುತ್ತೆ. ಸೊ ತಿಳ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಪ್ರೀತಿ, ಪ್ರೇಮ, ಸಂಬಂಧಗಳಲ್ಲಿ ನಿಮ್ಮದೆಷ್ಟು ಜವಾಬ್ದಾರಿ ಇರುತ್ತೋ ಅವಳದು ಇರುತ್ತೆ. ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಸೀದಾ ಹೇಳಬೇಕು. ಅದನ್ನ ಬಿಟ್ಟು ಡರ್ಟಿ ಮೈಂಡ್ ಗೇಮ್ಗಳನ್ನು, ಚೀಪ್ ಟ್ರಿಕ್ಸ್ಗಳನ್ನು ಆಡೋದಲ್ಲ. ಸೊ ಹೈ ವ್ಯಾಲ್ಯೂ ವುಮನ್ಗಳು ಎದೆಗೊದ್ದಂಗೆ ಮುಖದ ಮೇಲೆ ಹೇಳ್ತಾರೆ. ಈ ಲೋ ವ್ಯಾಲ್ಯೂ ಹುಡುಗಿರು ಇರ್ತಾರಲ್ಲ, ಅವ್ರದ್ದೇ ಈ ಥರದ ಡರ್ಟಿ ಮೈಂಡ್ ಗೇಮ್ಸ್ಗಳಿರ್ತವೆ. ಸೊ ಅದಕ್ಕಾಗಿ ತಿಳ್ಕೊಳ್ಳೋಕ್ಕೆ ಹೋಗಬೇಡಿ ಅವಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅಂಥೇಳಿ. ಮತ್ತು ನೀವೇನಾಗಿರಿ, ಕೂಲ್ ಆಗಿರಿ, ಕಾಮ್ ಆಗಿರಿ, ಮತ್ತು ಕಾನ್ಫಿಡೆಂಟ್ ಆಗಿರಿ.
ತೋರಿಸ್ಕೊಳಕ್ಕೆ ಹೋಗ್ಬಿಡಿ ಅವ್ರಿಗೆ. ಅವಳು ಇಗ್ನೋರ್ ಮಾಡ್ತಾ ಇದ್ದಾಳೆ ಅಂತೇಳಿ ನೀವು ಟೆನ್ಷನ್ ಆಗಿದ್ದೀರಾ, ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದೀರಾ, ಊಟ ತಿಂಡಿ ನೀರು ಎಲ್ಲ ಬಿಡೋದ್ರ ಜೊತೆಗೆ ಆಕ್ಸಿಜನ್ ಅನ್ನ ಕೂಡ ತಗೋಬಾರ್ದು ಅಂತೇಳಿ ಮೂಗು ಮುಚ್ಕೊಂಡು ಕೂತಿದ್ದೀರಾ. ಈ ಥರ ಎಲ್ಲ ಬಿಹೇವ್ ಮಾಡಕ್ಕೆ ಹೋಗ್ಬಿಡಿ. ಸೊ ಅವಳು ನೋಡ್ತಾ ಇಲ್ಲ, ಅವಳು ಮಾತಾಡ್ತಾ ಇಲ್ಲ, ಅವಳು ಇಗ್ನೋರ್ ಮಾಡ್ತಾ ಇದ್ದಾಳೆ ಅಂತಂದರೆ ನಿಮಗೇನು ವ್ಯತ್ಯಾಸ ಆಗ್ತಾ ಇಲ್ಲ ಅನ್ನೋ ಥರ ನೀವಿರಬೇಕು. ಫುಲ್ಲಿ ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋ ಥರ ನೀವು ತೋರಿಸ್ಕೊಳ್ಬೇಕು. ಮತ್ತು ನೀವು ಹೆಂಗಿರ್ಬೇಕಪ್ಪ ಅಂತಂದರೆ ಬಿ ಅನ್ಶೇಕೇಬಲ್. ಸುನಾಮಿ ಬಂದರೂ ಕೂಡ ನೀವು ಅಲಗಾಡಬಾರ್ದು, ಆ ರೀತಿ ಇರಬೇಕು. ಇವಳೊಬ್ಬಳು ಸುಂದರಿ ಹೋದರೆ ಏನಾಯ್ತು, ಜಗತ್ತಿನಲ್ಲಿ ಸುಂದರಿಯರಿಗೇನು ಕಡಿಮೆ ಇದೆನಾ? ಇವಳಿಲ್ಲ ಅಂತಂದರೆ ಇನ್ನೊಬ್ಳು, ಇವಳಿಲ್ಲ ಅವಳಿಲ್ಲ ಅಂತಂದ್ರೆ ಮತ್ತೊಬ್ಳು. ಕೋಟ್ಯಾಂತರ ಜನ ಹುಡುಗಿಯರಿದ್ದಾರೆ. ಸೊ ಒಬ್ಬಳಿಗೋಸ್ಕರ ಸಾಯೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಅವಳ ಮೂಡು ಮತ್ತು ಅವಳ ಆ್ಯಕ್ಷನ್ಸ್ಗಳಿಂದ ನಿಮಗಿಷ್ಟು ತೊಂದರೆ ಆಗ್ತಾ ಇದೆ, ನೀವು ಡಿಸ್ಟರ್ಬ್ ಆಗಿದೆ ಅಂತ ತೋರಿಸ್ಕೊಳ್ಳೋಂಗಿಲ್ಲ. ಮತ್ತು ಡಿಸ್ಟರ್ಬ್ ಆಗೋಕ್ಕೂ ಕೂಡ ಹೋಗಲ್ಲ. ಹೋಗ್ತಾ ಇದೆಯಾ ಹೋಗು, ಇಗ್ನೋರ್ ಮಾಡ್ತಾ ಇದೆಯಾ ಮಾಡು, ರಿಜೆಕ್ಟ್ ಮಾಡಿದೀಯಾ ಮಾಡು, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಈ ಥರ ಬಿಹೇವಿಯರ್ ಇರ್ಬೇಕು ನಿಮ್ಮದು. ಅನ್ಶೇಕೇಬಲ್ ಆಗ್ಬೇಕು ನೀವು. ಡೋಂಟ್ ಲುಕ್ ಫಾರ್ ಅವರ್ ವ್ಯಾಲಿಡೇಷನ್. ಮತ್ತು ಅವಳ ಕಡೆಯಿಂದ ವ್ಯಾಲಿಡೇಷನನ್ನು ಕೂಡ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಯಾಕೆ ಹಿಂಗಾಯ್ತು, ನೀವು ಸರಿ ಇದ್ದೀರಾ ಕೆಟ್ಟವರಿದ್ದೀರಾ, ನಿಮ್ಮದೇನು ತಪ್ಪಾಗಿದೆನಾ ಇಲ್ವಾ, ಇದನ್ನು ಕೂಡ ಕೇಳೋಕೆ ಹೋಗಬೇಡಿ. ವ್ಯಾಲಿಡೇಷನ್ ಕೂಡ ಅವಳಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಿಟ್ಬಿಡಿ. ಮತ್ತು ನೀವು ಡೂ ನಥಿಂಗ್, ಲೆಟ್ ಹರ್ ಗೋ. ನೀವು ಏನೂ ಮಾಡೋಕ್ಕೆ ಹೋಗ್ಬೇಡಿ. ಅವಳು ಇಗ್ನೋರ್ ಮಾಡಿದ್ಲಾ, ಒಂದು ಸರ್ತಿ ಮೆಸೇಜ್ ಮಾಡಿದ್ದೀರಾ, 2 ಸರ್ತಿ ಮೆಸೇಜ್ ಮಾಡಿದ್ದೀರಾ, 1 ಸರ್ತಿ ಕಾಲ್ ಮಾಡಿದ್ದೀರಾ, 2-3 ಸರ್ತಿ ಕಾಲ್ ಮಾಡಿದ್ದೀರಾ, ಮಾತಾಡ್ಸೋಕೆ ಟ್ರೈ ಮಾಡಿದ್ದೀರಾ, ಮಾತಾಡಿಲ್ವಾ, ಫೈನ್. ಏನು ಮಾಡೋಕ್ಕೆ ಹೋಗ್ಬಿಡಿ. ಕೂಲಾಗಿ ಕಾಮಾಗಿ ಕಾನ್ಫಿಡೆಂಟ್ ಆಗಿರಿ, ಏನು ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಲೆಟ್ ಹರ್ ಗೋ. ಅವಳಿಗೆ ಹೋಗೋಕೆ ಬಿಡಿ. ಅವಳು ದೂರ ಹೋಗಬೇಕು, ನಿಮ್ಮನ್ನು ತಿರಸ್ಕಾರ ಮಾಡಬೇಕು ಅಂತಾನೆ ಮಾಡ್ತಾ ಇದ್ದಾಳಲ್ಲ, ಲೆಟ್ ಹರ್ ಗೋ, ಬಿಟ್ಬಿಡಿ. ಹೋಗಲಿ, ಅವಳು ಎಲ್ಲಾದರೂ ಹೋಗಲಿ, ಬಿಟ್ಬಿಡಿ. ಅವಳಿಗೆ ಕಾಲು ಮಾಡಬೇಡಿ, ಮೆಸೇಜು ಮಾಡಬೇಡಿ, ಅವಳನ್ನು ನೋಡೋಕ್ಕೂ ಹೋಗಬೇಡಿ, ಮಾತಾಡ್ಸೋಕ್ಕೂ ಹೋಗಬೇಡಿ. ಎದುರುಗಡೆಯಿಂದ ಬಂದರೆ ಅಂತಂದರೆ ನೀವು ತಲೆ ತೆಗೆಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ನೀವು ಎದೆ ಸೆಟ್ಸ್ಕೊಂಡು ಹೋಗಿ. ಸೊ ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ಅವಳು ತಲೆ ತೆಗೆಸ್ಕೊಂಡು ಹೋಗ್ತಾಳೆ, ನೀವ್ಯಾಕೆ ಹೆದರಬೇಕು? ನೀವೇನು ಕ್ರೈಮ್ ಮಾಡಿದ್ದೀರಾ? ಇಲ್ವಲ್ಲ. ಸೊ ಈ ರೀತಿ ಡೂ ನಥಿಂಗ್, ಏನೂ ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ ಅವಳನ್ನು. ಮತ್ತು ನಿಮ್ಮ ಡಿಗ್ನಿಟಿಗೆ ನೀವು ಸ್ಟಿಕ್ ಆನ್ ಆಗಿ, ನಿಮ್ಮ ಘನತೆ, ಒಂದು ಗಂಡಸುತನ, ಒಂದು ನಾಚಿಕೆ, ಮಾನ ಮರ್ಯಾದೆ, ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇನಿರುತ್ತಲ್ಲ ಅದನ್ನು ಹೋಲ್ಡ್ ಮಾಡಿ. ಗಂಡಸರಿಗೆ ಮುಖ್ಯವಾಗಿ ಏನು ಬೇಕು? ಗಂಡಸ್ತನ. ಗಂಡಸ್ತನ ಅಂತಂದರೆ ಹೆಣ್ಮಕ್ಳನ್ನು ಹೊಡೆಯೋದು, ಬಡಿಯೋದು, ಬೈಯೋದು, ರೇಪ್ ಮಾಡೋದು, ಇದು ಗಂಡಸ್ತನ ಅಲ್ಲ. ಮಕ್ಕಳು ಮಾಡೋದು ಕೂಡ ಗಂಡಸ್ತನ ಅಲ್ಲ. ಗಂಡಸ್ತನ ಅಂತಂದರೆ ಏನಪ್ಪ ಅಂತಂದರೆ ತನ್ನನ್ನು ತಾನು ನಂಬಿ, ತನ್ನನ್ನು ನಂಬಿದವರನ್ನು ಕಾಪಾಡಿ, ಸಮಾಜದಲ್ಲಿ ಒಂದು ಗೌರವಾನ್ವಿತವಾಗಿ ಬಾಳೋದಿದೆಯಲ್ಲ, ಜವಾಬ್ದಾರಿತವಾಗಿ, ಅದು ಗಂಡಸ್ತನ. ಸೊ ಇದನ್ನು ನೀವು ಕಾಪಾಡ್ಕೊಳ್ಳಿ, ಅದನ್ನು ಕಳ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನೀವು ಇದನ್ನು ಕಳ್ಕೊಂಡ್ರಪ್ಪ ಅಂತಂದರೆ ಸೊ ನಿಮಗೆ ವ್ಯಾಲ್ಯೂನೇ ಉಳಿಯಲ್ಲ. ಅವಳು ಸಿಕ್ಕರೆ ಏನು ನಿಮಗೆ? ಸರಿನಾ? ಒಂದು ಸರ್ತಿ ನೀವು ಅವಳನ್ನು ಕೈಕಾಲು ಬಿದ್ದು ಕನ್ವಿನ್ಸ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಆಕೆ ಜೀವನ ಪೂರ್ತಿ ನಿಮಗೆ ಕನ್ವಿನ್ಸ್ ಮಾಡೋಕ್ಕೇ ಎಕ್ಸ್ಪೆಕ್ಟ್ ಮಾಡ್ತಾಳೆ. ನಿಮ್ಮನ್ನು ಅಲ್ಲೇ ಇಡ್ತಾಳೆ, ಕಾಲು ಕೆಳಗಡೆ ಇಡ್ತಾಳೆ, ನಾಯಿ ಥರನೇ ನೋಡ್ತಾಳೆ, ರೆಸ್ಪೆಕ್ಟೇ ಉಳಿಯಲ್ಲ ನಿಮಗೆ. ಅದಕ್ಕಾಗಿ ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಡಿಗ್ನಿಟಿಯನ್ನು ಹೋಲ್ಡ್ ಮಾಡಿ ಮತ್ತು ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಅವಳು ಹೋದ್ಲಾ, ಹೋಗಲಿ. ಪ್ರತಿದಿನ ಬೆಳಗ್ಗೆ ಬೇಗನೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ, ಸೂರ್ಯೋದಯವನ್ನು ನೋಡಿ, ಎಕ್ಸರ್ಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಜಿಮ್ಮಿಗೆ ಹೋಗಿ, ಮತ್ತು ಫಿಟ್ ಆ್ಯಂಡ್ ಹೆಲ್ದಿಯಾಗಿರಿ. ಅವಳ ಮೇಲೆ ನಿಮ್ಗೆ ಎಷ್ಟು ಕೋಪ ಬಂದಿದೆಯಲ್ಲ ಅದನ್ನೆಲ್ಲ ನಿಮ್ಮ ಬಾಡಿ ಮೇಲೆ ತೋರಿಸಿ. 10 ಕಿಲೋಮೀಟ್ರ್ ಓಡೋ ಜಾಗದಲ್ಲಿ 20 ಕಿಲೋಮೀಟ್ರ್ ಓಡಿ, 20 ಪುಷಪ್ ಮಾಡೋ ಜಾಗದಲ್ಲಿ 50 ಪುಷಪ್ ಮಾಡಿ, 15 ನಿಮಿಷ ವರ್ಕೌಟ್ ಮಾಡೋ ಜಾಗದಲ್ಲಿ ಅರ್ಧ ಗಂಟೆ ವರ್ಕೌಟ್ ಮಾಡಿ. ಈ ರೀತಿ ನಿಮ್ಮ ಫಿಟ್ನೆಸ್ಸು ಮತ್ತು ಹೆಲ್ತ್ ಮೇಲೆ ಫೋಕಸ್ ಮಾಡಿ. ಚೆನ್ನಾಗಿರುವ ಊಟವನ್ನು ತಿನ್ನಿ, ಡಯಟ್ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ, ಕಾನ್ಸಿಯಸ್ ಆಗಿ. ಮತ್ತು ನಿಮ್ಮ ಗೋಲ್ಸ್ಗಳ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಏನು ನಿಮ್ಮ ಜೀವನದ ಗುರಿ, ಪರ್ಪಸ್ ಏನು, ನಿಮ್ಮ ಲೈಫ್ ಏನಿದ್ದು, ಜೀವನದಲ್ಲಿ ಏನೇನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಹೊಸ ಹೊಸ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಿ. ಒಬ್ಬಳು ಸೊಂಬಳು ಬರ್ಕಿ ಹೋದ್ಲಂತಂದರೆ ಏನಾಯಿತು? ಜಗತ್ತಿನಲ್ಲಿ ಏನು ಕಮ್ಮಿ ಇದ್ದಾರ ಹುಡುಗಿಯರು? ಇವಳು ಅಮ್ಮನಂತವ್ರು ಸಿಗ್ತಾರೆ. ಸೊ ಇವಳಿಗಿಂತಲೂ ಸುಂದರವಾಗಿರೋರು, ಇವಳಿಗಿಂತಲೂ ಸಕ್ಸಸ್ಫುಲ್ ಆಗಿರೋರು ಸಿಗ್ತಾರೆ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿ, ಸರಿನಾ? ಅಳ್ತಾ ಕುಂತ್ರೆ ಏನೂ ಬರಲ್ಲ, ಅಳೋರನ್ನ ಯಾರೂ ಇಷ್ಟಪಡಲ್ಲ. ಹೊಸ ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ಳಿ. ಬರೀ ಹೆಂಗಸರಿಂದ ಹೋಗ್ಬಿಡಿ. ಮತ್ತು ಗಂಡ್ಮಕ್ಳು ಕೂಡ ಇರ್ತಾರೆ ಈ ಜಗತ್ತಿನಲ್ಲಿ. ಒಳ್ಳೊಳ್ಳೆ ಗಂಡ್ಮಕ್ಕಳ ಜೊತೆಗೂ ಕೂಡ ರಿಲೇಷನ್ಶಿಪ್ಗಳನ್ನ ಮಾಡಿ, ದೋಸ್ತಿ ಮಾಡಿ, ನಿಮ್ಮ ನೆಟ್ವರ್ಕನ್ನು ಬೆಳೆಸಿ. ನೆಟ್ವರ್ಕ್ ಈಸ್ ದ ನೆಟ್ವರ್ತ್. ಸೊ ನಿಮ್ಮ ನೆಟ್ವರ್ಕನ್ನು ಜಾಸ್ತಿ ಮಾಡಿ. ಜೊತೆಗೆ ಹೊಸ ಹೊಸ ಸ್ಕಿಲ್ಗಳನ್ನು ಕಲೀರಿ. ಯಾಕಂದರೆ ದುಡ್ಡು ಬೇಕಲ್ಲ. ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು, ಶೈನ್ ಆಗಬೇಕಪ್ಪ ಅಂತಂದರೆ ನಿಮಗೆ ದುಡ್ಡು ಬೇಕು. ಸೊ ದುಡ್ಡನ್ನು ಗಳಿಸ್ಬೇಕಂತಂದ್ರೆ ಕೂಡ ಅದಕ್ಕೂ ಸ್ಕಿಲ್ಗಳು ಬೇಕು.
ಸರಿನಾ? ಅದಕ್ಕಾಗಿ ಹೊಸ ಹೊಸ ಸ್ಕಿಲ್ಗಳನ್ನು ಬೆಳೆಸಿಕೊಳ್ಳಿ. ನಿಮಗೇನಾದರೂ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗು, ಸ್ಮಾರ್ಟ್ಫೋನ್ ವಿಡಿಯೋ ಎಡಿಟಿಂಗು, ಲಾಗಿಂಗು, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ವಿಸಿಟ್ www.roaringfilmschool.com. ಇಲ್ಲವೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡಿ. ನಿಮಗೆ ಯಾವ ಕೋರ್ಸ್ ಇಷ್ಟನೋ ಅದಕ್ಕೆ ಜಾಯ್ನ್ ಆಗಿ ಮತ್ತು ಕಲೀರಿ. ನಿಮಗೆ ಯಾವ ಸ್ಕಿಲ್ಗಳು ಬೇಕೋ ಆ ಸ್ಕಿಲ್ಗಳನ್ನು ಕಲೀರಿ, ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮೇಲೆ ನೀವು ಕಾಳಜಿಯನ್ನು ತೆಗೆದುಕೊಳ್ಳಿ. ಸ್ಮಾರ್ಟಾಗಿ, ಅಟ್ರ್ಯಾಕ್ಟಿವ್ ಆಗಿ ಮತ್ತು ಪವರ್ಫುಲ್ಲಾಗಿ ಮತ್ತು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ಲಾಗಿ. ಸೊ ನೀವು ಈ ರೀತಿ ನಿಮ್ಮ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಆಕೆ ಹುಚ್ಚಳಾಗಿಬಿಡ್ತಾಳೆ. ಯಾವ ಒಬ್ಬಳು ಪಾತ್ರಗೀತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ತಾಳಲ್ಲ, ಸೊ ಅವಳು ನಿಮ್ಮ ಮೇಲೆ ಮತ್ತೆ ಅಟ್ರ್ಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಹುಡುಗಿರ್ದು ಏನಪ್ಪ ಅಂತಂದರೆ ಪ್ರಾಬ್ಲಮ್ಮು, ನಾವು ಅವ್ರ ಹಿಂದೆ ರೆಸ್ಪೆಕ್ಟ್ ಕೊಟ್ಟು ಹೋದ್ವಿ ಅಂತ ಅಂದ್ಕೊಳ್ಳಿ, ನಮಗೆ ಅವ್ರು ರೆಸ್ಪೆಕ್ಟ್ ಕೊಡೋಲ್ಲ. ಬಟ್ ನಾವು ಅವ್ರನ್ನ ಇಗ್ನೋರ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಸೊ ಅವರು ನಮ್ಮಿಂದ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಮ್ಮೆಡೆಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಮತ್ತು ಹುಡುಗಿಯರ ಮತ್ತೊಂದು ದೊಡ್ಡ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಒಂದು ಗಾದೆ ಮಾತಿದೆ, ಕೋಟ್ ಕೇಳಿರಬಹುದು, ಯಶಸ್ವಿ ಪುರುಷನ ಹಿಂದೆ ಓರ್ವ ಮಹಿಳೆ ಇರ್ತಾಳೆ ಅಂಥೇಳಿ. ಅದು ಜಗತ್ತಿನ ಅತಿ ದೊಡ್ಡ ಫಾಲ್ಸ್ ಸ್ಟೇಟ್ಮೆಂಟ್, ಅದು ಸುಳ್ಳು ವಾಕ್ಯ. ಅದು ಯಾವ ಪುರುಷ ಸಕ್ಸಸ್ಫುಲ್ ಆಗೋ ಥರ ಇರ್ತಾನೆ, ಸಕ್ಸಸ್ಫುಲ್ ಆಗಿರ್ತಾನಲ್ಲ, ಅವಳ ಹಿಂದೆನೇ ಈ ಮಹಿಳೆಯರು ಹೋಗಿರ್ತಾರೆ. ಒಂದು ವೇಳೆ ಮಹಿಳೆಯರಿದ್ದರೆ ಸಕ್ಸಸ್ಫುಲ್ ಆಗೋವಂಗಿದ್ರೆ ಯಾರ್ದ್ಯಾರ್ದು ಮದುವೆ ಆಗಿದೇನೋ, ಯಾರ್ದ್ಯಾರ್ದು ಲವ್ ಸಕ್ಸಸ್ಫುಲ್ ಆಗಿದೇನೋ ಅವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ಬೇಕಾಗಿತ್ತು. ಇಲಾನ್ ಮಸ್ಕು, ಸ್ಟೀವ್ ಜಾಬ್ಸು ಈ ಥರ ಆಗಬೇಕಾಗಿತ್ತು, ರತನ್ ಟಾಟಾ ಥರ ಆಗಬೇಕಾಗಿತ್ತು. ಯಾಕಾಗಿಲ್ಲ? ಸಂಸಾರದ ಬಂಡಿ ಎಳೆಯೋಕ್ಕಾಗ್ತಾ ಇಲ್ಲ ಅಂಥವರಿಗೆ, ಗಂಡು ಮಕ್ಕಳಿಗೆ. ನಿಮ್ಮದು ಲವ್ ಸಕ್ಸಸ್ಫುಲ್ ಆಗಿದೆ, ಮದುವೆ ಆಗಿದೆ ಅಂತಂದರೆ 2-3 ಮಕ್ಕಳಾಗ್ತವೆ ಇಷ್ಟೇ, ನಿಮ್ಮ ಜೀವನದಲ್ಲಿ ಮತ್ತೇನೂ ಆಗಲ್ಲ. ಅದೊಂದು ದೊಡ್ಡ ಥರ್ಡ್ ಕ್ಲಾಸ್ ಡ್ಯಾಮೇಜಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್ ಇದೆ, ಯಶಸ್ವಿ ಪುರುಷನ ಹಿಂದೆ ಯಶಸ್ವಿ ಮಹಿಳೆ ಇರ್ತಾಳೆ ಅನ್ನೋದು. ಇಲ್ಲ, ಯಾವ ಪುರುಷ ಸಕ್ಸಸ್ಫುಲ್ ಆಗೋ ಥರ ಇರ್ತಾನೆ, ಸಕ್ಸಸ್ಫುಲ್ ಆಗೋಕ್ಕೆ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾನಲ್ಲ, ಅವನ ಹಿಂದೆ ಇವ್ರು ಹೋಗಿ ನಿಂತ್ಕೊಂಡ್ಬಿಡ್ತಾರೆ, ಅವನ ಜೊತೆ ಸೇರ್ತಾರೆ. ಸೊ ನೀವು ಅವಳನ್ನು ಇಗ್ನೋರ್ ಮಾಡಿಬಿಟ್ಟು ನಿಮ್ಮ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ಫಿಟ್ನೆಸ್ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ, ಅಟ್ರಾಕ್ಟಿವ್ನೆಸ್ ಬಿಲ್ಡ್ ಮಾಡ್ತಾ ಇದ್ದೀರಾ, ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ, ಚೆನ್ನಾಗಿ ದುಡ್ಡು ಮಾಡ್ಕೊತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಯಾವಳು ಇಗ್ನೋರ್ ಮಾಡಿರ್ತಾಳಲ್ಲ ಅವಳೇ ಮತ್ತೆ ನಿಮ್ಮ ಕೈಕಾಲು ಬಿದ್ದು ಬರ್ತಾಳೆ, ಶರಣಾಗತಳಾಗಿ ಬರ್ತಾಳೆ. ಸೊ ಆವಾಗ ನೀವು ಯೋಚನೆ ಮಾಡಬೇಕು, ಮುಂಚೆ ಇವಳು ಯಾಕೆ ಇಗ್ನೋರ್ ಮಾಡ್ತಾ ಇದ್ಲ ಅಂತೇಳಿ. ಮೊದಲೇ ಯೋಚನೆ ಮಾಡ್ಕೊತ ಕುಂತ್ರೆ ನೀವು ಹುಚ್ಚರಾಗ್ತೀರಾ, ದೇವದಾಸ್ ಆಗ್ತೀರಾ, ಒಬ್ಬ ಲೂಸರ್ ಆಗ್ತೀರಾ ಅಷ್ಟೇ. ಬಟ್ ನೀವು ಇವಳು ಇಗ್ನೋರೆನ್ಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮೇಲೆ ಕೆಲಸ ಮಾಡಿ ಸಕ್ಸಸ್ಫುಲ್ಲಾಗಿ, ಪವರ್ಫುಲ್ಲಾಗಿ, ಅಟ್ರಾಕ್ಟಿವ್ ಆಗಿ, ಫಿಟ್ ಆಗಿ. ಅವಾಗ ಅವಳು ಬಂದೇ ಬರ್ತಾಳೆ. ಅವಾಗ ಕೇಳಿ, ಏನಮ್ಮ ಇಗ್ನೋರ್ ಮಾಡ್ತಾ ಇದ್ದೆ? ಅವಾಗ ಅವಳಿಗೆ ಆಂಟಿ ಏನು ನಡೆಯುತ್ತೆ. ಮತ್ತೊಂದು ನಿಮಗೆ ಹುಡುಗರಿಗೆ ಒಂದು ಟಿಪ್ಸ್ ಹೇಳ್ತೀನಿ, ಸುಮ್ಮನೆ ಅನಾವಶ್ಯಕವಾಗಿ ಇನ್ಸಲ್ಟನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾವುದಾದ್ರೂ ಹುಡುಗಿ ಅನ್ನ ಅಂತಂದ್ರು ಅಂತ ಅಂದ್ಕೊಳ್ಳಿ, ಬೇಕಂತೇಳಿ ನೀವು ಅಕ್ಕ ಅನ್ನಿ, ಇಲ್ಲವೇ ಸೀದಾ ಆಂಟಿ ಅಂದ್ಬಿಡಿ. ಸೊ ನಮಗೂ ಏನು ಸ್ವಲ್ಪ ರೆಸ್ಪೆಕ್ಟ್ ಇರಲ್ವಾ? ಅಂದರೆ ಸುಮ್ಮನೆ ನಿಮ್ಮನ್ನು ಅವರು ಡಿಮೋಟಿವೇಟ್ ಮಾಡೋಕ್ಕೆ, ನಿಮ್ಮನ್ನು ಕೆಳಗಡೆ ತೋರ್ಸೋಕೆ ಮಾಡ್ತಾ ಇರ್ತಾರೆ. ಕೆಲವೊಂದಿಷ್ಟು ಹುಡುಗಿಯರು ಬೇಕಂತಲೇ ಅಂತ ಇರ್ತಾರೆ, ಅಂಥವ್ರಿಗೆ ನೀವು ಒಳ್ಳೆಯವರಿಗೆಲ್ಲ ಅನ್ನಕ್ಕೆ ಹೋಗ್ಬಿಡಿ. ಸೊ 90% ಹುಡುಗಿಯರೆಲ್ಲ ಒಳ್ಳೆಯವರಿದ್ದಾರೆ, ಸುಂದರ, ಸುಗುಣ, ಸುಶಿಶಿಲ, ಸುಶಿಕ್ಷಿತ, ಅವರೆಲ್ಲ ದೇವತೆಗಳ ಥರ ಇದ್ದಾರೆ. ಅವ್ರ ಜೊತೆ ನಮ್ಮದು ಏನೂ ಕಾಂಟ್ರವರ್ಸಿ ಇಲ್ಲ. ಬಟ್ 10% ಏನು ಡೌರಾಣಿಯರಿದಾರಲ್ಲ, ಅವ್ರ ಜೊತೆಗೆ ನಮ್ಗೆ ಸಿಕ್ಕಾಪಟ್ಟೆ ಒಂದೇನಿದೆ, ಕಾಂಟ್ರವರ್ಸಿ ಇದೆ, ಒಂದು ಯುದ್ಧ ಇದೆ ಅಂತ ಅಂದ್ಕೊಂಬಿಡಿ ನೀವು. ಸೊ ಇವತ್ತಿನಿಂದ ಮೆನ್ ಮೋಟಿವೇಶನ್ ಅಂದರೆ ಹುಡುಗರ ಒಂದು ದೊಡ್ಡ ಅಟಿಟ್ಯೂಡ್ ಸಾಮ್ರಾಜ್ಯ ರೆಡಿ ಆಗಬೇಕು. ಅದಕ್ಕಾಗಿ ನಾನು ಒಂದು ಸ್ವಲ್ಪ ಸ್ಪೆಷಲ್ ಪ್ರಿಪರೇಷನ್ಗಳನ್ನ ಹೇಳುವೆ ನಿಮಗೆ, ಮಾಡಿ ನೀವು ಒಟ್ಟಿನಲ್ಲಿ. ಸೊ ಯಾವಾಗ ಅವಳು ಮರಳಿ ಬರ್ತಾಳೆ ಇಲ್ಲವೇ ಬರೋಕ್ಕೆ ಟ್ರೈ ಮಾಡ್ತಾಳಲ್ಲ, ಅವಾಗ ಅವಳಿಗೆ ಕೇಳಿ, ಯಾಕೆ ಇಗ್ನೋರ್ ಮಾಡ್ತಾ ಇದ್ದೆ, ಏನಂತದ್ದಾಗಿತ್ತು, ಮತ್ತು ಅವಾಗ ಇಗ್ನೋರ್ ಮಾಡಿದೀಯಾ, ಈಗ ಯಾಕೆ ಬರ್ತಾ ಇದೆಯಾ ಕೇಳಿ ಅವಳಿಗೆ. ಸರಿನಾ? ಯಾರು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಗಿರಲ್ವೋ ನಿಮ್ಮ ಸಕ್ಸಸ್ನಲ್ಲಿ ಇರೋಕ್ಕೆ ಅವರು ಅರ್ಹರಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವಳೋ ಬಿಟ್ಟೋದ್ಲು, ಯಾವಳೋ ಇಗ್ನೋರ್ ಮಾಡ್ತಾ ಇದ್ದಾಳೆ ಅಂತೇಳಿ ಗಳು ಅಂತ ಅಳ್ತಾ ಕೊಡೋದು, ನಿಮ್ಮನ್ನು ನೀವು ಕೀಳಾಗಿ ನೋಡೋದು, ಓವರ್ ಥಿಂಕ್ ಮಾಡೋದು, ಫಸ್ಟ್ರೇಟ್ ಆಗೋದು, ಅಬ್ಸೆಸ್ಡ್ ಆಗೋದು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಈ ಜಗತ್ತಿನಲ್ಲಿ ಸುಂದರಿಯರಿಗೇನು ಕಡಿಮೆ ಇಲ್ಲ, ಸುಂಬಳ ಬುರುಕಿಯರಿಗೇನು ಕಡಿಮೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನೀವು ಹುಟ್ಟಿದ್ದೀರಾ ಅಂತಂದರೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ ನಿಮಗಂತೇಳಿ ಒಬ್ಬಳೆ, ಅವಳನ್ನಾದರೂ ದೇವರು ಸೃಷ್ಟಿ ಮಾಡಿರ್ತಾನೆ, ಅವಳು ಸಿಕ್ಕೇ ಸಿಗ್ತಾಳೆ. ಸ್ವಲ್ಪ ಲೇಟ್ ಆಗ್ಬೋದು, ಸಿಗ್ತಾಳೆ. ಅಲ್ಲಿ ತನಕ ವೇಟ್ ಮಾಡಿ ನಿಮ್ಮ ಎಲಿಜಿಬಿಲಿಟಿ ಅಂದರೆ ಯೋಗ್ಯತೆಯನ್ನು ಜಾಸ್ತಿ ಮಾಡಿಕೊಳ್ತಾ ಹೋಗಿ. ಯಾವುದಾದ್ರೂ ಹುಡುಗಿ ಇಗ್ನೋರ್ ಮಾಡಿದರೆ ಈ ರೀತಿ ಮಾಡಿ, ಸರಿ ಅನಿಸಿದರೆ ಫಾಲೋ ಮಾಡಿ, ತಪ್ಪು ಅನಿಸಿದರೆ ನನ್ನನ್ನು ಕೂಡ ಇಗ್ನೋರ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.